ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಬಿಗ್ ಬಾಸ್ ಸೀಸನ್ 12ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ರಘು ಅವರಾಗಿರ್ಬೋದು, ರಿಷಾ, ಸುರಾಜ್ ಈ 3 ಜನ ಎಂಟ್ರಿಯನ್ನು ಕೊಟ್ಟು ಬಿಡ್ತಾರೆ. ಆರಂಭದಲ್ಲಿ ಸುರಾಜ್ ಕೂಡ ತುಂಬ ಜೋಶಲ್ಲಿ ಎಂಟ್ರಿ ಕೊಡ್ತಾರೆ. ಸುರಾಜ್ನ ನೋಡಿದಂಥ ಪ್ರೇಕ್ಷಕರು ಸುರಾಜ್ ಕೂಡ ಒಬ್ಬ ಕಾಂಪಿಟೇಟರ್ ಆಗಬಹುದು, ವಿನ್ನಿಂಗ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅನ್ನೋ ರೀತಿ ಸಾಕಷ್ಟು ನಂಬಿಕೆಯನ್ನು ಕೂಡ ಜನಗಳು ಇಟ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಅದೇ ರೀತಿಯಾಗಿ ಇದ್ದ. ಟಾಸ್ಕ್ ವಿಚಾರಕ್ಕೆ ಬರೋದಾದರೆ ಎಲ್ಲವನ್ನು ಕೂಡ ಟ್ಯಾಲಿ ಮಾಡ್ತಾ ಇದ್ದ, ಎಲ್ಲವನ್ನು ಕೂಡ ಅವಲೋಕನ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ, ಯಾವ ಹೊತ್ತಲ್ಲಿ ಮಾತನಾಡಬೇಕು ಆ ಹೊತ್ತಲ್ಲಿ ಮಾತನಾಡ್ತಾ ಇದ್ದ. ಸೊ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಒಂದು ವಾರ ಮಟ್ಟಕ್ಕೆ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಇತ್ತು. ಅದಾದ ಬಳಿಕ ರಾಶಿಕಾ ಜೊತೆ ಕಮಿಟ್ ಆಗ್ತಾನೆ, ಅಂದರೆ ರಾಶಿಕಾ ಜೊತೆ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ತಾನೆ. ಎಲ್ಲೋ ಒಂದು ಮೂಲೆಯಲ್ಲಿ ಈ ಒಂದು ವ್ಯಕ್ತಿ ರಾಶಿಕಾ ಜೊತೆ ದಿನಗಳನ್ನು ಕಳೆಯೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಬಹುಶಃ ಜನಗಳು ಇವನ ಮೇಲೆ ಇಟ್ಟಿರ್ತಕ್ಕಂಥ ಹೋಪನ್ನು ಕಳೆದುಕೊಳ್ಳೋದಕ್ಕೆ ಅದು ಕೂಡ ಒಂದು ಸಾಕ್ಷಿಯಾಗಿ ಬಿಡುತ್ತೆ. ಸೊ ಈ ಕುರಿತಾಗಿ ಸುರಾಜ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದು ಇದೆಯಲ್ಲ, ನಿಜಕ್ಕೂ ಅದನ್ನು ಅವನೇ ಹಾಳು ಮಾಡ್ಕೊಂಡ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಜೋಶ್ ಇತ್ತು, ಎಲ್ಲವೂ ಕೂಡ ಇತ್ತು, ತುಂಬ ಚೆನ್ನಾಗಿ ಆಟವನ್ನು ಆಡಬಹುದಿತ್ತು. ಆದರೆ ಈ ಒಂದು ರಾಶಿಕಾ ಜೊತೆ ಸೇರಿದ್ದು ತಪ್ಪು ಅಂತಲ್ಲ, ಕೇವಲ ರಾಶಿಕಾ ಜೊತೆನೇ ಸೀಮಿತವಾಗಿರೋದಿದೆಯಲ್ಲ, ಅದರಿಂದ ಈ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನನಗೆ ಅನಿಸಿರುವಂಥ ಒಂದು ಮುಖ್ಯವಾದಂಥ ವಿಷಯ, ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೆ ಈ ಕುರಿತಾಗಿ ನಿಮ್ಮ ಒಪಿನಿಯನ್ ಏನಿರುತ್ತೆ, ಎಲ್ಲರ ಒಪಿನಿಯನ್ ಒಂದೇ ಇರಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನಿದೆ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.